ನಮಸ್ಕಾರ ವೀಕ್ಷಕರೇ. ಅಂಗನವಾಡಿ ಕೇಂದ್ರಗಳಲ್ಲಿ FRS ಯೋಜನೆ ಜಾರಿಯಾಗಿದೆ. ಈ FRS ಯೋಜನೆಗೆ ಅಂಗನವಾಡಿ ನೌಕರರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. FRS ಯೋಜನೆ ಅಂತ ಹೇಳಿದ್ರೆ ಮುಖಚರ್ಯೆ ಗುರುತಿಸುವಂತಹ ಕಾರ್ಯಕ್ರಮ ಅಂತೇಳಿ ಹೇಳಲಾಗ್ತಾ ಇದೆ. ಯಾಕೆ ಇದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ? ಯಾಕೆ ಅಂಗನವಾಡಿ ಕಾರ್ಯಕರ್ತರು ಇದನ್ನ ಅಂಗನವಾಡಿ ಕೇಂದ್ರಗಳಲ್ಲಿ ಜಾರಿ ಮಾಡಬೇಡಿ ಅಂತೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ? ಅಥವಾ ಇದಕ್ಕೆ ಪರ್ಯಾಯವಾಗಿ ಏನನ್ನಾದರೂ ಕೂಡ ಬೇರೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲ ವಿಚಾರವನ್ನು ನನ್ನೊಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ CITUನ ರಾಜ್ಯ ಅಧ್ಯಕ್ಷರಾಗಿರುವಂತಹ S. ವರಲಕ್ಷ್ಮಿ ಅವರಿದ್ದಾರೆ. ವರಲಕ್ಷ್ಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ ಮೇಡಮ್, ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನೀವು ಕೂಡ ಹೋರಾಟವನ್ನು ಆರಂಭ ಮಾಡಿದಿರಿ. ಅಂಗನವಾಡಿ ಕೇಂದ್ರಗಳಲ್ಲಿ FRS ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಈ FRS ಯೋಜನೆ ಅಂದರೆ ಏನು? ಇದು ಇಲಾಖೆ ಯೋಜನೆಯ ಅಥವಾ ಕೇಂದ್ರ ಸರ್ಕಾರದ ಯೋಜನೆ ಅಥವಾ ಸರ್ಕಾರದ ಯೋಜನೆಯ, ಹೇಗೆ ಅಂತ? ಖಂಡಿತವಾಗ್ಲೂ ಇದು ಸರ್ಕಾರದ ಯೋಜನೆನೇ. ಇದು ಕೇಂದ್ರ ಸರ್ಕಾರ ಪೋಷಣ್ ಟ್ರ್ಯಾಕರ್ ಅಂತ ಹೇಳಿ ಒಂದು 4-5 ವರ್ಷದ ಹಿಂದೆ ಒಂದು ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡ್ತು. ಆ ಪೋಷಣ್ ಟ್ರ್ಯಾಕ್ ಒಳಗಡೆ ಅವ್ರು ಏನು ಹೇಳ್ತಿದ್ರು ಅಂತ ಹೇಳಿದ್ರೆ, ಪ್ರತಿದಿನ ಅಂಗನವಾಡಿ ಕೇಂದ್ರದಲ್ಲಿ ನಡೀತಾ ಇರತಕ್ಕಂಥ ಕೆಲಸಗಳನ್ನು ದಾಖಲು ಮಾಡಬೇಕು ಅಂತ ಹೇಳ್ತಿದ್ರು. ಸೊ ಅದರ ಪ್ರಕಾರದಲ್ಲಿ ನಡೀತಾ ಇತ್ತು. ಅಂದರೆ ಈಗ ಅಂಗನವಾಡಿ ಕೇಂದ್ರ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ, ಮಕ್ಕಳು ಬರೋದು, ಅವ್ರು ಏನು ಚಟುವಟಿಕೆ, ಅವ್ರಿಗೆ ಪಾಠ ಹೇಳ್ಕೊಡೋದು, ಅವ್ರಿಗೆ ಊಟ ತಿನ್ನಿಸೋದು, ಈ ಥರದ್ದೆಲ್ಲ, ಗರ್ಭಿಣಿ ಬಾಣಂತಿಯರಿಗೆ ಸಲಹೆ ಕೊಡೋದು, ವಿಸಿಟ್ ಮಾಡಿ, ಈ ಥರದ್ದೆಲ್ಲನೂ ಕೂಡ ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು. ಅದಕ್ಕೋಸ್ಕರನೇ ಮೊಬೈಲ್ಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿ ಬಿಫೋರ್ ಕೊರೋನಾ ಇದೆಲ್ಲ ನಡೀತಿತ್ತು. ಸೊ ನಮಗೆ ಅದಕ್ಕೇನು ವಿರೋಧ ಇಲ್ಲ. ಯಾಕೆಂತ ಹೇಳಿದ್ರೆ, ಒಂದು ಕೆಲಸವನ್ನು ಖಾತ್ರಿಪಡಿಸಲಿಕ್ಕೆ ಸರ್ಕಾರಗಳು ತಗೊಳ್ಳುವಂಥ ಕ್ರಮಗಳೇನಿದ್ದಾವೆ, ಆ ಕ್ರಮಗಳನ್ನು ನಾವು ಪ್ರಶ್ನೆ ಮಾಡೋದು ಕರೆಕ್ಟ್ ಅಲ್ಲ. ಅದು ಬೇಕಾಗುತ್ತೆ, ಒಂದು ಅಕೌಂಟಬಿಲಿಟಿಯಾಗಿ ಬೇಕಾಗತ್ತೆ. ಸೊ ಆದರೆ ಈಗ ಬಂದಿರುವಂಥ ಒಂದು ಆ್ಯಪ್ ಏನೆಂದರೆ, ಆಗಸ್ಟ್ 1ನೇ ತಾರೀಕಿಂದ ಇದನ್ನು ಕಡ್ಡಾಯ ಮಾಡಿದ್ದಾರೆ ಎಲ್ಲ ಕಡೆಯಲ್ಲಿ. ಸೊ ನಮ್ಮ ಕರ್ನಾಟಕದ ಒಳಗಡೆ ಜೂನ್ ಜುಲೈಯಲ್ಲೇ ಇದನ್ನು ಕಂಪಲ್ಷನ್ ಮಾಡಿದರು. ಮತ್ತು ಈಗ ಆಗಸ್ಟ್ 1ರಿಂದ ಸೆಂಟ್ರಲ್ ಗೌರ್ಮೆಂಟು ಮತ್ತೆ ಅದನ್ನು ಕಡ್ಡಾಯ ಮಾಡ್ತಾ ಇದೆ. ಏನದು ಅಂತ ಹೇಳಿದ್ರೆ, FRS ಅಂತ ಹೇಳಿದ್ರೆ ಫೇಸ್ ರೆಕಗ್ನೈಸೇಷನ್ ಸಿಸ್ಟಮ್ ಅಂತ. ಅಂದರೆ ಫೇಸ್ ರೆಕಗ್ನೈಸೇಷನ್ ಸಿಸ್ಟಮ್ ಅಂತ ಹೇಳಿದ್ರೆ ಯಾರಿಗೆ ಬೇಕು ಅಂತ ಹೇಳುವಾಗ, ಅಂಗನವಾಡಿ ಕೇಂದ್ರಗಳಲ್ಲಿ 3ರಿಂದ 6 ವರ್ಷದ ಮಕ್ಕಳು ಅಂಗನವಾಡಿ ಕೇಂದ್ರಕ್ಕೆ ಬರ್ತಾರೆ. ಆಮೇಲೆ ಮತ್ತೆ ಬಿಲೋ 3 ಇಯರ್ಸ್ ಮಕ್ಕಳಿಗೆ 6 ತಿಂಗಳ ಮಗುವಿನಿಂದ ಹಿಡಿದು 3 ವರ್ಷದ ಮಗುವಿಗೆ ನಾವು ಮನೆಗೆ ಟೇಕ್ ಹೋಮ್ ರೇಷನ್ ಕೊಡ್ತೀವಿ, ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಟೇಕ್ ಹೋಮ್ ಕೊಡ್ತೀವಿ. ಈ ಟೇಕ್ ಹೋಮ್ ರೇಷನನ್ನು ಯಾರಿಗೆ ಕೊಡ್ತೀವಿ, ಅವರಿಗೆ ಈ ಫೇಸ್ ರೆಕಗ್ನೈಸೇಷನನ್ನು ಅವರು ಇವತ್ತು ಇದು ಮಾಡಿದ್ದಾರೆ. ಸೊ ಈಗ ಫೇಸ್ ರೆಕಗ್ನೈಸೇಷನ್ನು ನಾವು ಯಾಕೆ ಅದು ಕಷ್ಟ ಇದೆ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು, ಈಗ ಅಂಗನವಾಡಿ ವರ್ಕರು ಬೆಳಗ್ಗೆ ಬಂದು ಕೂಡಲೇ ಅಂಗನವಾಡಿ ಕೇಂದ್ರದಲ್ಲಿ ತಿಂಗಳಿಗೊಂದು ಸಾರಿ ಫುಡ್ ಬರುತ್ತೆ. ಆ ಫುಡ್ಡನ್ನು ನಾನೊಂದು ಗರ್ಭಿಣಿ ಬಾಣಂತಿ ಅಥವಾ ಮಕ್ಕಳಿಗೆ ಕೊಡಬೇಕು ಅಂತ ಹೇಳುವಾಗ, ಈ ಪೋಷಣ್ ಟ್ರ್ಯಾಕರಲ್ಲಿ ಹೋಗಿ ನಾನು ಅದನ್ನು ಒಂದು ಆನ್ ಮಾಡಬೇಕು. ಆನ್ ಮಾಡಿದ ಮೇಲೆ ಒಂದು OTP ಬರುತ್ತೆ. ಅಂದರೆ ಇವರಿಗೆ ಅದನ್ನು ಎಂಟ್ರಿ ತೊಗೊಳುತ್ತೆ. ಎಂಟ್ರಿ ತೊಗೊಂಡ ಮೇಲೆ ಆ ಫಲಾನುಭವಿ ಹೆಸರನ್ನು ಅದರಲ್ಲಿ ಬರೀತಾರೆ. ಬರೆದ ಮೇಲೆ ಆ ಫಲಾನುಭವಿ ನಂಬರ್ ಹಾಕ್ತಾರೆ. ಫೋನ್ ನಂಬರ್ ಹಾಕಿದ ಮೇಲೆ ಅವರಿಗೆ ಅದು ನೇರವಾಗಿ OTP ಹೋಗುತ್ತೆ. ಆ OTP ಅವರು ನಮಗೆ ಹೇಳಬೇಕು. ಸೊ ಅದು ಹೇಳಿದ ಮೇಲೆ ಆಮೇಲೆ ಮತ್ತೆ ನಾವೇನು ಫುಡ್ ಕೊಡ್ತೀವಿ ಅನ್ನೋದನ್ನು ಮತ್ತೆ ಫಿಲ್ ಮಾಡಬೇಕು. ಮತ್ತೆ ಇನ್ನೊಂದು OTP ಹೋಗುತ್ತೆ. ಮತ್ತೆ ಅವರು OTP ಹೇಳಬೇಕು. ಅಂದರೆ ನಾವು ಕೊಡುವಂಥ ಆಹಾರವನ್ನು ಅವರು ತಗೊಳ್ಬೇಕು ಅಂತ ಹೇಳಿದ್ರೆ 2 ಥರದ ಒಂದು OTP ಅವರಿಗೆ ಹೋಗುತ್ತೆ. ಆ OTP ನಮಗೆ ಹೇಳಿದಾಗ ಮಾತ್ರನೇ ಅದು ಆ ಫೇಸ್ ಕ್ಯಾಪ್ಚರ್ ಆಗತ್ತೆ. ಸೊ ಇದು ಒಂದು. ಮತ್ತು ಫೇಸ್ ಕ್ಯಾಪ್ಚರ್ ನಲ್ಲಿರುವಂಥ ಪ್ರಾಬ್ಲಮ್ಸ್ ಏನಿದೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಆಧಾರ್ ಕಾರ್ಡಲ್ಲಿ ಇಟ್ಕೊಳ್ಳೋಣ. ಆಧಾರ್ ಕಾರ್ಡ್ ಇದ್ದಾಗ ಗರ್ಭಿಣಿ ಆಗಿರುವಂಥ ಹೆಣ್ಮಗಳು ಮೊದಲು ಒಂದು 3 ತಿಂಗಳು ಗರ್ಭಿಣಿ ಆದ ಕೂಡಲೇ ಅವಳಿಗೆ ತಾಯಿ ಕಾರ್ಡ್ ಅಂತ ಕೊಡ್ತಾರೆ. ಕೊಟ್ಟ ಮೇಲೆ ಅವಳ ಮುಖ ಆವಾಗ ಆ ಥರ ಇರಲ್ಲ, ದಪ್ಪ ಇರಲ್ಲ, ಅಥವಾ ಒಂದು ಸ್ಮಾರ್ಟ್ ಇರುತ್ತೆ. ಅಥವಾ ಆಧಾರ್ ಕಾರ್ಡಲ್ಲಿ ಅವಳು ಬಿಫೋರ್ ಮ್ಯಾರೇಜು ಯಾವಾಗಲೂ ಫೋಟೋ ಇರುತ್ತೆ. ಆಫ್ಟರ್ ಮ್ಯಾರೇಜ್ ಆದಮೇಲೆ ಮತ್ತು ಸ್ವಲ್ಪ ವಯಸ್ಸಾದಮೇಲೆ ಇಡೀ ದೇಹದ ಒಂದು ಏನು ಹೇಳ್ತೀವಿ ನಾವು, ಇದು ಬದಲಾವಣೆ ಆಗೋದ್ರಿಂದಾಗಿ ಸೊ ಆ ಒಂದು ID ಕಾರ್ಡಲ್ಲಿ, ಇದು ಆಧಾರ್ ಕಾರ್ಡಲ್ಲಿರುವಂಥ ಫೋಟೋಗೂ ಮತ್ತು ಈ ಫೋಟೋಗೂ ಮ್ಯಾಚ್ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಫೇಸ್ ಕ್ಯಾಪ್ಚರ್ ಆಗಲ್ಲ. ಸೊ ಈ ಥರದ ಒಂದು ಸಮಸ್ಯೆ ಇರೋದ್ರಿಂದಾಗಿ ಈ ಫೇಸ್ ಕ್ಯಾಪ್ಚರು ಒಂದು ದೊಡ್ಡ ಕಷ್ಟ ಆಗ್ತಾ ಇದೆ. ಆಮೇಲೆ ಮತ್ತೆ ಎರಡನೇದು ಏನಂತ ಹೇಳಿದ್ರೆ, ಈಗ OTP ಬರುತ್ತೆ. OTPಯಲ್ಲಿ ಎಲ್ಲರೂ ಕೂಡ ಈ ರೀತಿಯ ಒಂದು ಸಿಸ್ಟಮ್ ಇರ್ತಕ್ಕಂಥ ಮೊಬೈಲನ್ನು ಬಳಸಲ್ಲ. ತುಂಬ ಜನ ಈ ಥರ ಸೆಟ್ಗಳು ಇಲ್ಲದೆ ಇರೋದ್ರಿಂದಾಗಿ OTP ನಂಬರ್ ಯಾರೋ ಅವ್ರ ಗಂಡನಿಗೆ ಮಕ್ಕಳಿಗೆಲ್ಲೋ ಹೋಗುತ್ತೆ. ಈಗ ಹೆಂಡತಿ ಆದವಳು ಮನೇಲಿ ಇರ್ತಾಳೆ, ಗಂಡ ಎಲ್ಲೋ ಹೊರಗಡೆ ಕೆಲಸಕ್ಕೆ ಹೋಗಿರ್ತಾನೆ, ಅಥವಾ ಮಕ್ಕಳ ಹತ್ರ ಮೊಬೈಲ್ ಇರುತ್ತೆ, ಅವರು OTPಯನ್ನು ಹೇಳಬೇಕು. ಸೊ ಹಾಗಾಗಿ ಅವರು ಅದನ್ನು ಕಸಿವಿಸಿ ಮಾಡ್ಕೊಳ್ತಾರೆ. ಮತ್ತು ಇಡೀ ದಿನ ಆದರೂ ನೆಟ್ವರ್ಕ್ಗಳು ಪ್ರಾಬ್ಲಮ್ ಇರೋದ್ರಿಂದ ಈ ಒಂದು FRS ಇವತ್ತು ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಅಂಶಗಳು
ಇದಾವೆ. ಈ ಥರದ ಒಂದು ಸಿಸ್ಟಮನ್ನು ಇವತ್ತು ಸೆಂಟ್ರಲ್ ಗೌರ್ಮೆಂಟು ಇಂಟ್ರೊಡ್ಯೂಸ್ ಮಾಡಿದೆ. ಓಕೆ, ಮತ್ತೆ ಇನ್ನೊಂದು ಅಂಶ ಕೇಳಿದೆ ನಾನು, ಇದು ಮಗು ಮತ್ತೆ ಪೋಷಕರೇನಿರ್ತಾರೆ ಅವರ ಇದು ಎಲ್ಲವನ್ನು ಕೂಡ ಬಹಿರಂಗ ಮಾಡೋದಕ್ಕೂ ಕೂಡ ಒಂದು ದಾರಿ ಮಾಡಿಕೊಡುತ್ತೆ ಅನ್ನುವಂಥ ಆತಂಕವೂ ಕೂಡ ಇದೆ ಅಂತ ಕೇಳಿದೆ, ಅದು ನಿಜಾನಾ ಅಂತ? ಕರೆಕ್ಟು. ಈಗ ನಾವು ಮೊಬೈಲಲ್ಲಿ ನಾವು ಫಿಲ್ ಮಾಡುವಾಗ ಎಲ್ಲವನ್ನೂ ಮಾಡಬೇಕು. ಅದೇ ಒಂದು ವೈಯಕ್ತಿಕ ಮಾಹಿತಿಗಳು ಅಂತ ಏನಿದಾವೆ ಅದು ಒಂದು ಕಡೆಯಲ್ಲಿ ಸೋರಿಕೆ ಆಗ್ತಾ ಇದೆ. ಮತ್ತು ಈಗ ಈ ಸಿಸ್ಟಮ್ ಬಂದ ಮೇಲೆ ಇಲಾಖೆಯಲ್ಲೇ ಹಲವು ಕೇಸುಗಳು ಕೂಡ ಇವತ್ತು ದಾಖಲಾಗಿದ್ದಾವೆ. ಅಂದರೆ ಫ್ರಾಡ್ ಮಾಡುವಂಥದ್ದು, ಹ್ಯಾಕ್ ಮಾಡುವಂಥ, ಇದು ಅಕೌಂಟ್ಸನ್ನು ಹ್ಯಾಕ್ ಮಾಡ್ತಕ್ಕಂಥದ್ದನ್ನು ಕೂಡ ಇವತ್ತು ಆಗ್ತಾ ಇದೆ. ಈಗ ನಮ್ಮ ಕರ್ನಾಟಕದಲ್ಲೇ 2 ಮಾತೃವಂದನಾ ಕೇಸಲ್ಲಿ ಈ ಥರದ ಒಂದು ಹ್ಯಾಕ್ ಮಾಡಿ ಯಾರಿಗೆ ಫಲಾನುಭವಿಗೆ ಹಣ ಹೋಗಬೇಕಾಗಿತ್ತು ಬೇರೆಯವರಿಗೆ ಹೋಗಿರುವಂಥ ಘಟನೆಗಳು ಕೂಡ ನಡೀತಾ ಇದ್ದಾವೆ. ಸೊ ಹಾಗಾಗಿನೇ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ಕೂಡ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಜನ ಈ ಥರ OTPಗಳನ್ನು ಹೇಳಲಿಕ್ಕೆ ಭಯ ಪಡ್ತಾ ಇದ್ದಾರೆ. ಸೊ ಈಗ ನಮಗೆ ಅಂಗನವಾಡಿ ವರ್ಕರ್ಸ್ಗೆ ಏನಾಗಿದೆ, OTP ಹೇಳಲಿಲ್ಲ ಅಂತ ಹೇಳಿದ್ರೆ ಫುಡ್ ಕೊಡೋಕ್ಕಾಗಲ್ಲ, ಇವರು ಫುಡ್ ಕೊಡಲಿಲ್ಲ ಅಂತ ಹೇಳಿದ್ರೆ ಅದು ರೆಕಗ್ನೈಸ್ ಆಗಲ್ಲ. ಮತ್ತು ಇದರ ಒಂದು ತೀವ್ರತೆ ಅಪಾಯ ಎಷ್ಟಿದೆ ಅಂತ ಹೇಳಿದ್ರೆ, ಈಗ ಆಗಸ್ಟ್ 1ರಿಂದ ಅವರು ಕಡ್ಡಾಯ ಮಾಡಿದ್ದಾರೆ. ಆಗಸ್ಟ್ 1ರಿಂದ ನಾವು ಕರೆಕ್ಟಾಗಿ ಅದನ್ನು ಮುಖಚರ್ಯೆ ಕೊಡಲಿಲ್ಲ ಅಂತ ಹೇಳಿದ್ರೆ ಆ ಫಲಾನುಭವಿಗೆ ಬರುವಂಥ ನೆಕ್ಸ್ಟ್ ರೇಷನ್ ನಿಂತೋಗುತ್ತೆ. ಆಮೇಲೆ ಮತ್ತೆ ಇದಕ್ಕೆ ಕೊಡಬೇಕಾಗಿರುವಂಥ ಅನುದಾನವೂ ನಿಂತೋಗುತ್ತೆ. ಸೊ ಈ ಥರದ ಒಂದು ಅಪಾಯಕಾರಿಯಾದಂಥ ಒಂದು ಅಂಶಗಳು ಕೂಡ ಈ OTP ಇದು ಏನು ಈ FRS ಅಲ್ಲಿ ಇದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಓಕೆ, ನೀವು ಒಂದು ಪಾಯಿಂಟನ್ನು ಹೇಳಿದ್ರಿ, ಈಗ ಗ್ರಾಮೀಣ ಪ್ರದೇಶದಲ್ಲಿರುವಂಥವ್ರು ಮೊಬೈಲ್ಗೆ OTP ಬಂದರೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಮತ್ತು ಇವತ್ತಿನ ಸ್ಕ್ಯಾಮು, ಹ್ಯಾಕು ಇವೆಲ್ಲವೂ ಕೂಡ ಪ್ರಾಬ್ಲಮ್ ಇರೋದ್ರಿಂದ RBI ಕೂಡ ಎಜುಕೇಟ್ ಮಾಡ್ತಾ ಇರುತ್ತೆ, ಹಾಗೇನಾದರೂ OTP ಬಂದರೆ ನೋಡಿ ಅಂತೇಳಿ. ಸೊ OTP ಅಂದ ತಕ್ಷಣ ಸಡನ್ನಾಗಿ ನಮ್ಗೆ ನೆನಪು ಬರೋದೇ ಬ್ಯಾಂಕಿಂದು. ಸೊ ಒಂದು ನಿರ್ಲಕ್ಷ್ಯದ ಸಾಧ್ಯತೆಯೂ ಇರುತ್ತೆ. ಮತ್ತು ಇದು ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಗಮನಿಸಿದ ಹಾಗೆ ಹಳ್ಳಿಗಳಲ್ಲಿ ಅಂಗನವಾಡಿ ಮತ್ತು ಪೋಷಕರ ನಡುವೆ ಜಗಳಕ್ಕೆ ಏನಾದರೂ ದಾರಿ ಮಾಡಿಕೊಡ್ತಾ ಅನ್ನೋವಂಥದ್ದೇನೋ ಸೂಚನೆ ಕಾಣಿಸ್ತಾ ಇದೆ. ಅಲ್ಲ, ಒಂದು ಅದಕ್ಕೂ ಅವಕಾಶ ಇದೆ. ಈಗ ಜಗಳ ಆಗಲಿ ಅದು ತೊಂದರೆ ಇಲ್ಲ. ಈಗ ಫಲಾನುಭವಿಗಳು ಬರ್ತಾರೆ, ಅಂಗನವಾಡಿ ವರ್ಕರ್ಸನ್ನು ಪ್ರಶ್ನೆ ಮಾಡ್ತಾರೆ, ಇದು ಒಂದು ಹಿಂಸೆ. ಮತ್ತು ಈಗ ಇಲಾಖೆ ಇದನ್ನು ಮಾಡಲಿಲ್ಲ ಅಂತೇಳಿ ನೋಟಿಸ್ಗಳು ಕೂಡ ಕೊಡ್ತಾ ಇದ್ದಾರೆ ಮತ್ತು ಅವರನ್ನು ಬೈತಾ ಇದ್ದಾರೆ. ಇದೆಲ್ಲನೂ ಕೂಡ ಒಂದು ಕಡೆ ನಡೀತಾ ಇದೆ. ಆದರೆ ನಮ್ಮ ಕನ್ಸರ್ನ್ ಇರೋದು ಅದಕ್ಕಿಂತ ಹೆಚ್ಚಾಗಿ ಈಗ ICDS ಹುಟ್ಟಿರೋದು ಅಥವಾ ಅಂಗನವಾಡಿ ಕೇಂದ್ರ ಅಂತೇಳಿ ಸ್ಥಾಪನೆ ಆಗಿರೋದೇನೆ ಒಂದು ಮಗುವನ್ನ ದೃಷ್ಟಿಕೋನ ಇಟ್ಕೊಂಡು. ಈಗ ಒಂದು ತಾಯಿಯ ಹೊಟ್ಟೆಯಲ್ಲಿ ಮಗು ಇದ್ದಾಗ ಗರ್ಭಿಣಿ ಅಂತ ಹೇಳಿದ್ದಾಗ ಅವಳಿಗೆ ಹೋಗ್ಬೇಕಾಗಿರುವಂಥ ಬೆನಿಫಿಟ್ಟನ್ನೇ ನಿಂತೋಗುತ್ತೆ ಅಂತ ಹೇಳಿದ್ರೆ ನಾವು ಬಯಸ್ಕೊಂಡು ಬಿಡ್ತೀವಿ. ವರ್ಕರ್ ಆಗಿ ತೊಂದರೆ ಇಲ್ಲ, ಕೆಲಸ ಅಂತ ಮಾಡಿದಾಗ ಸಮ್ ಮಿಸ್ಟೇಕ್ಸ್ ಆರ್ ಡನ್ ಡೆಫಿನೆಟ್ಲಿ. ಆದರೆ ಅದರ ಆ ಗುರಿಗೆನೆ ಇವತ್ತು ಧಕ್ಕೆ ಬರ್ತಾ ಇದೆ ಅನ್ನೋದೇನೆ ಇಲ್ಲಿ ಇರ್ತಕ್ಕಂಥ ಆತಂಕ. ಈಗ ಸರ್ಕಾರ ಹೇಳೋದೇನು ಅಥವಾ ಪಬ್ಲಿಕ್ ಹೇಳೋದೇನು, ಇಲ್ಲ ಅಂಗನವಾಡಿಗಳಲ್ಲಿ ಕರಪ್ಷನ್ ನಡೀತಾ ಇದೆ, ಪಾರದರ್ಶಕತೆ ಬೇಕು ಅನ್ನುವಂಥ ಇನ್ನೊಂದು ಟಾಕ್ ಕೂಡ ಇದೆ. ಪಾರದರ್ಶಕತೆ ಬೇಕು, ಇಲ್ಲ ಅಂತ ನಾವು ಖಂಡಿತ ಹೇಳ್ತಾ ಇಲ್ಲ. ಆದರೆ ಪಾರದರ್ಶಕತೆಯ ಹೆಸರಿನಲ್ಲಿ ನೀವಿವತ್ತು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಅಬ್ಜೆಕ್ಟಿವನ್ನು ನೀವು ಓವರ್ಕಮ್ ಮಾಡ್ತಾ ಇದ್ದೀರಿ. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಏನು ಹೇಳುತ್ತೆ, ಅದನ್ನು ತಂದಿದ್ದು ಯಾಕೆ, ಯಾವುದೇ ಮನುಷ್ಯ ಭಾರತದಲ್ಲಿ ಹಸುವಿನಿಂದ ಬಳಲಿ ಸಾಯಬಾರ್ದು ಅನ್ನುವಂಥ ಕಾರಣಕ್ಕೆ ನೀವು ಅದನ್ನು ತಂದದ್ದು. ಸೊ ಇವತ್ತು ಈ ರೆಕಗ್ನೈಸೇಷನ್ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಅದನ್ನು ನಿರಾಕರಣೆ ಮಾಡ್ತಾ ಇದ್ದೀರಿ. ಆಮೇಲೆ ಎರಡನೇದು, ಆಧಾರ್ ಕಾರ್ಡಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಇವತ್ತೊಂದು ತೀರ್ಪು ಕೊಟ್ಟಿದೆ. ಏನಂದರೆ ಯಾವ ವ್ಯಕ್ತಿಗೆ ಸಬ್ಸಿಡಿ ಅಥವಾ ನೀವು ಏನು ಉಚಿತವಾಗಿ ಕೊಡ್ತೀರಾ, ಕೊಡುಗೆಗಳನ್ನು ಕೊಡ್ತೀರಾ, ಅದಕ್ಕೆ ಆಧಾರ್ ಕಾರ್ಡ್ ಇಲ್ಲ ಅನ್ನುವಂಥ ಆಧಾರದಲ್ಲಿ ನಿರಾಕರಣೆ ಮಾಡಬಾರ್ದು ಅಂತಿದೆ. ಸೊ ಈ ಎರಡೂ ಕೂಡ ಇವತ್ತು ಕೇಂದ್ರ ಸರ್ಕಾರನೇ ಇವತ್ತು ಓವರ್ಟೇಕ್ ಮಾಡ್ತಾ ಇದೆ ಅನ್ನುವಂಥ ಒಂದು ಅಂಶ. ಮತ್ತು ಎರಡನೇದು, ಇವತ್ತು ಏನು ಅಪೌಷ್ಟಿಕತೆ ನಿರ್ಮೂಲನೆಗಾಗಿ ಇರ್ತಕ್ಕಂಥ ಈ ಯೋಜನೆ ಏನಿದೆ ಅದಕ್ಕೂ ಕೂಡ ಧಕ್ಕೆ ಬರುವಂಥ ರೀತಿಯಲ್ಲಿ FRS ಇದೆ ಅನ್ನುವಂಥ ಅಂಶವನ್ನು ನಾವಿಲ್ಲಿ ನೋಡಬೇಕು. ಓಕೆ, ಹಾಗಿದ್ರೆ ಇದಕ್ಕೆ ಪರ್ಯಾಯ ಏನಾದರೂ ಸೂಚನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಏನು ಕಂಡ್ಕೋಬಹುದು ದಾರಿಯನ್ನು ಈ ಸಮಸ್ಯೆಗಳಿಗೆ ಪರಿಹಾರ ಅಂತ ಸಿಗೋದಾದ್ರೆ? ಸೊ ಪರಿಹಾರ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಒಂದು ಪಾರದರ್ಶಕತೆಯನ್ನು ಖಚಿತಪಡಿಸಬೇಕು ಅಂದರೆ ನಾವು ಹೇಳ್ತಾ ಇರೋದು ICDS ಅನ್ನು ಒಂದು ಇಲಾಖೆಯನ್ನಾಗಿ ಪರಿವರ್ತಿಸಿ, ಮತ್ತು ಈಗ ನೀವು ಕೊಡ್ತಕ್ಕಂಥ ಅನುದಾನಗಳನ್ನೇ ನೀವು ಕಡಿತ ಮಾಡ್ತಾ, ಮತ್ತು ಈ FRS ಅನ್ನು ಇಂಟ್ರೊಡ್ಯೂಸ್ ಮಾಡಿರುವ ಉದ್ದೇಶನೂ ಕೂಡ ICDSಗೆ ಇವತ್ತು 50 ವರ್ಷ ತುಂಬ್ತಾ ಇದೆ. 50 ವರ್ಷ ತುಂಬಿದಂಥ ಒಂದು ದಿನಗಳಲ್ಲಿ ಇದನ್ನು ಕಾಯಂ ಮಾಡಬೇಕು ಅಥವಾ ಇಲಾಖೆಯನ್ನಾಗಿ ಪರಿವರ್ತಿಸಬೇಕು. ಅದನ್ನು ಮಾಡುವ ಬದಲಿಗೆ ನೇಮ್ ಆಫ್ FRS, ಅದೇ ಇವತ್ತು ಇಷ್ಟು ಟಾರ್ಗೆಟ್ ಕೊಟ್ಟಿದ್ದೀವಿ, ನೀವು ಈ ಟಾರ್ಗೆಟ್ ಮಾಡಿಲ್ಲ, ಮತ್ತು ನಿಮ್ಗೆ ಇಷ್ಟು ಅನುದಾನ ಅಗತ್ಯ ಇಲ್ಲ, ಮತ್ತು ಫಲಾನುಭವಿಗಳನ್ನು ಕಡಿಮೆ ಮಾಡುವಂಥ ಉದ್ದೇಶನೂ ಕೂಡ ಈ FRS ಅಲ್ಲಿದೆ. ಅದನ್ನು ನಾವು ಭಾಳ ಮುಖ್ಯವಾಗಿ ಇಲ್ಲಿ ನೋಡಬೇಕು. ಸೊ ಫಲಾನುಭವಿಗಳು ಅಂತ ಹೇಳಿದ್ರೆ ಏನು, ಈಗ ನಮ್ಮ ಭಾರತ ಹೇಳ್ತಾ ಇದೆ ನಾವು ಬಲಿಷ್ಠ ಭಾರತವಾಗಿ ನಾವು ಹೋಗಬೇಕು, ಆರ್ಥಿಕತೆಯಲ್ಲಿ ನಾವು ಜಪಾನನ್ನು ಹಿಂದಿಕ್ಕೆ ಬಿಟ್ಟಿದ್ದೀವಿ,
ಮತ್ತು ಬಡವರು ನಮ್ಮಲ್ಲಿ ಕಡಿಮೆ ಆಗ್ತಿದ್ದಾರೆ ಅಂತ. ಬಡವರು ಕಡಿಮೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಮೌಲ್ಯಮಾಪನ ನೀವು ಹೆಂಗೆ ನೋಡಿಸ್ತೀರಾ ಅಂತ ಹೇಳಿದ್ರೆ ಈ ಸ್ಕೀಮ್ಗಳಲ್ಲಿ ಇರ್ತಕ್ಕಂಥ ಬೆನಿಫಿಷಿಯರ್ಸನ್ನು ಕಡಿತ ಮಾಡೋದು. ಈ ಬೆನಿಫಿಷಿಯರ್ಸನ್ನು ಕಡಿತ ಮಾಡಲಿಕ್ಕೆ ನೀವು ಟೆಕ್ನಿಕಲ್ ಆಗಿ FRS ಅನ್ನು ತಂದಿದ್ದೀರಾ. ಈ ಟೆಕ್ನಿಕಲ್ FRS ಇಂದಾಗಿ ನಿಮ್ಮ ಇದು ಏನಾಗುತ್ತೆ, ನಿಮ್ಮ ಟಾರ್ಗೆಟ್ ನೀವು ರೀಚ್ ಆಗ್ತೀರಾ. ಆದರೆ ರಿಯಲ್ ಬೆನಿಫಿಷಿಯರ್ಸು ಯಾರಿರ್ತಾರೆ ಅವರು ಮೊಬೈಲ್ ಇರಲ್ಲ ಅವ್ರ ಹತ್ರ, ಅಥವಾ OTP ಹೇಳೋಕ್ಕೆ ಬರೋದಿಲ್ಲ, ಅಂಥವ್ರಿಗೋಸ್ಕರನೇ ಇರೋದು ಸ್ಕೀಮ್. ಆದರೆ ಅಂಥವರನ್ನೇ ನೀವು ಇದರಿಂದ ದೂರ ಇಡ್ತೀರಾ. ಸೊ ಈ ಥರದ ಒಂದು ಎಫೆಕ್ಟ್ಸು ಕೂಡ ಇದರಲ್ಲಿ ಇರೋ ಕಾರಣಕ್ಕಾಗಿ ನಾವು ಹೇಳ್ತಾ ಇರೋ ಇದೆಲ್ಲನೂ ಕೂಡ ಇದೆ. ಈಗ 100ಕ್ಕೆ 60% ಈಗ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಈ 60%ಅನ್ನು ನಿಮ್ಗಿಷ್ಟು ಫಲಾನುಭವಿಗಳಿಲ್ಲ ನಾವು ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಾರೆ. ಇಷ್ಟು ಅಂಗನವಾಡಿ ಕೇಂದ್ರಗಳು ನಮ್ಗೆ ಅಗತ್ಯ ಇಲ್ಲ ಕಮ್ಮಿ ಮಾಡ್ತೀವಿ ಅಂತಾರೆ. ಇಷ್ಟು ಅಂಗನವಾಡಿ ವರ್ಕರ್ ಹೆಲ್ಪರ್ ಅಗತ್ಯ ಇಲ್ಲ ಅಂತೇಳಿ ಕಮ್ಮಿ ಮಾಡ್ತಾರೆ. ಸೊ ಈ ಥರ ಡೌನ್ ಸೈಜ್ ಮಾಡ್ಲಿಕ್ಕೂ ಕೂಡ ಈ FRS ಒಂದು ಬಳಕೆ ಮಾಡ್ಕೊಳ್ಳುವಂಥ ಒಂದು ಉದ್ದೇಶ ಇದೆ ಅಂತೇಳಿ ನಮ್ಗೆ ಅನಿಸ್ತದೆ. ICDS ಅನ್ನು ಕಾಯಂ ಮಾಡೋ ಬದಲಿಗೆ ಇದನ್ನು ಇನ್ಸೆಂಟಿವ್ ಬೇಸ್ಡ್ ಆಕ್ಟಿವಿಟಿಯಾಗಿ, ಅದೇ ಹೆಂಗೆ ಈಗ ಆಶಾ ಇನ್ಸೆಂಟಿವ್ ಬೇಸ್ಡ್ ಇದೆಯೋ ಹಂಗೆ ಅಂಗನವಾಡಿಯನ್ನು ಕೂಡ ಇನ್ಸೆಂಟಿವ್ ಬೇಸ್ಡ್ ಆಗಿ ಪರಿವರ್ತನೆ ಮಾಡುವಂಥ ಎಲ್ಲ ಅಪಾಯಗಳು ಕೂಡ ಈ FRS ಅಲ್ಲಿ ಇರೋದ್ರಿಂದ ನಾವು ಅದನ್ನು ವಿರೋಧ ಮಾಡಿ ನಾವು ಕೊಡ್ತಾ ಇರುವ ಸೂಚನೆಗಳೇನಂತ ಹೇಳಿದ್ರೆ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ವೈಫೈ ಕೊಡಿ, ನಂಬರ್ 1. ಆಮೇಲೆ ಎರಡನೇದು ಅಂಗನವಾಡಿ ವರ್ಕರ್ಸ್ಗೆ ಇದು ಏನು 4 5G ಮತ್ತು 4G ಸಾಮರ್ಥ್ಯ ಇರ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಮೊಬೈಲ್ ಸೆಟ್ಟು ಮತ್ತು ಸಿಮ್ಗಳನ್ನು ಕೊಡಿ. ಆಮೇಲೆ ಮತ್ತೆ ಅವರಿಗೆ ಟ್ರೈನಿಂಗ್ ಅನ್ನು ಕೊಡಿ. ಆಮೇಲೆ ಮತ್ತೆ ಬೆನಿಫಿಷಿಯರ್ಸ್ಗೂ ಕೂಡ ಈ ಅವೇರ್ನೆಸ್ ಅನ್ನು ಕೊಡಿ. ಇದು ತಾತ್ಕಾಲಿಕವಾಗಿ ನಾವು ಹೇಳ್ತಾ ಇದೀವಿ. ಆದರೆ ಪರ್ಮನೆಂಟ್ ಆಗಿ ನಾವು ಹೇಳೋದೇನಂದ್ರೆ FRS ಅನ್ನ ನೀವು ನಿಲ್ಲಿಸಬೇಕು ಅಂತ ನಾವು ಹೇಳ್ತಾ ಇದೀವಿ. FRS ಅನ್ನ ನಿಲ್ಲಿಸಿ ಪಾರದರ್ಶಕತೆಯನ್ನು ಕಾಯ್ಕೊಳ್ಳುವಂತ ದಿಕ್ಕಿನಲ್ಲಿ ನೀವು ಬೇರೆ ಒಂದು ಆಡಳಿತಾತ್ಮಕವಾದಂಥ ಕ್ರಮಗಳನ್ನು ನೀವು ತಗೊಳ್ಳಿ, ಆಯ್ತಾ. ಸೊ ಆ ರೀತಿಯಲ್ಲಿ ತಗೊಂಡಾಗ ಮಾತ್ರನೇ ಇದು ಮುಂದುವರಿಲಿಕ್ಕೆ ಹೋಗುತ್ತೆ. ಆದರೆ ನೀವು ಇವತ್ತು ನಮ್ಮ ಆಹಾರ ಭದ್ರತಾ ಕಾಯ್ದೆಯ ಉದ್ದೇಶ, ಆಮೇಲೆ ಮತ್ತೆ ಆಧಾರ್ ಕಾರ್ಡ್ನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪಿನ ಒಂದು ಇದಕ್ಕೆ ಏನಿದೆ ಅದಕ್ಕೆ ವ್ಯತಿರಿಕ್ತವಾದಂಥ ಒಂದು ಇದನ್ನು ನೀವು ತೀರ್ಮಾನಗಳನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ನಾವು ವಿರೋಧವನ್ನು ವ್ಯಕ್ತ ಮಾಡಿ ಈಗ ಇಡೀ ದೇಶದಲ್ಲಿ ಅಂಗನವಾಡಿ ನೌಕರರ ಹಲವು ಥರದ ಹೋರಾಟಗಳು ನಡೀತಾ ಇದ್ದಾವೆ. ಆಮೇಲೆ ಮತ್ತೆ ನೋಡಿ, ಈಗ ಮೊಬೈಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ವೆಸ್ಟ್ ಬೆಂಗಾಲಲ್ಲಿ ಮೊಬೈಲೇ ಕೊಟ್ಟಿಲ್ಲ, ಆಮೇಲೆ ಪಂಜಾಬಲ್ಲಿ ಮೊಬೈಲ್ ಕೊಟ್ಟಿಲ್ಲ, ಆಮೇಲೆ ಮತ್ತೆ ನಮ್ಮ ಮೊಬೈಲ್ಗಳಲ್ಲಿ ಈ ಹೊಸ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಆವಾಗ ನಮ್ಮ ವೈಯಕ್ತಿಕವಾದಂಥ ಮೊಬೈಲ್ಗಳನ್ನು ಉಪಯೋಗ ಮಾಡಿ ಅಂತೇಳಿ ಫೋರ್ಸಬಲಿ ಇವತ್ತು ತೊಗೊಳ್ತಾ ಇದ್ದಾರೆ. ಈ ಎಲ್ಲ ಅಂಶಗಳು ಕೂಡ ಇದ್ದಾವೆ. ಸೊ ಹಂಗಾಗಿ ಪಾಸಿಟಿವ್ಗಿಂತ ನೆಗೆಟಿವ್ಸ್ ಜಾಸ್ತಿ ಇರೋದ್ರಿಂದ ಆ ನೆಗೆಟಿವ್ಸನ್ನು ಓವರ್ಕಮ್ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಮುಂದೆ ಬರಬೇಕು. ಸೊ ನಿಮ್ಗೆ ಆಗಲ್ಲ ಅಂತ ಹೇಳಿದ್ರೆ ಈ FRS ಅನ್ನು ರದ್ದು ಮಾಡಬೇಕು ಅನ್ನೋದನ್ನೇ ನಮ್ಮ ಬೇಡಿಕೆ ಆಗಿದೆ. ಓಕೆ ಮೇಡಮ್, FRS ಕುರಿತಾಗಿ ಸಾಕಷ್ಟು ವಿವರಗಳನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಓಕೆ, ಇದಿಷ್ಟು ವರಲಕ್ಷ್ಮಿ ಅವರ ಮಾತಾಗಿತ್ತು. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ FRS ಜಾರಿ ಮಾಡಿದರೆ ಇದು ಅಂಗನವಾಡಿ ಮತ್ತು ಪೋಷಕರ ನಡುವೆ ಇನ್ನೊಂದಿಷ್ಟು ಕಂದಕವನ್ನು ಸೃಷ್ಟಿ ಮಾಡುವಂತಹ ಸಾಧ್ಯತೆ ಇದೆ, ಮತ್ತು ಇದು ಅಗತ್ಯ ಇಲ್ಲ. ಅಂಗನವಾಡಿ ಅಭಿವೃದ್ಧಿಗೆ ಅಥವಾ ಅಂಗನವಾಡಿಯನ್ನು ಬಲಗೊಳಿಸೋದಕ್ಕೆ ಸರ್ಕಾರ ಮಾಡಬೇಕಾಗಿರುವಂತಹ ಕೆಲಸಗಳು ಸಾಕಷ್ಟಿದ್ದಾವೆ. ICDS ಯೋಜನೆಯನ್ನು ವೀಕ್ ಮಾಡೋದ್ರ ಬದಲಾಗಿ ಅದನ್ನು ಇನ್ನಷ್ಟು ಬಲಪಡಿಸಬೇಕು. ಆ ಮುಖಾಂತರ ಶಾಲಾ ಪೂರ್ವ ಶಿಕ್ಷಣವನ್ನು ಏನು ಮಕ್ಕಳಿಗೆ ಖಚಿತತೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕಾಗಿದೆ. ಮತ್ತು ಇಡೀ ಬಹುತೇಕ ಕರ್ನಾಟಕ ಸೇರಿದಂತೆ ಬಹಳಷ್ಟು ರಾಜ್ಯಗಳು ಈಗಲೂ ಕೂಡ ಬಾಡಿಗೆ ಕಟ್ಟಡದಲ್ಲಿ ಅಂಗನವಾಡಿಗಳು ನಡೀತಾ ಇರುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸರ್ಕಾರ ಇಂತಹ ಅಂಗನವಾಡಿಗಳನ್ನು ಬಲಪಡಿಸೋದಕ್ಕೆ ಈ ಕಡೆ ಯೋಚನೆಯನ್ನು ಮಾಡಬೇಕೇ ಹೊರತಾಗಿ ಇಡೀ ICDS ಯೋಜನೆಯನ್ನು ಕುಸಿತದ ಕಡೆಗೆ ತೆಗೆದುಕೊಂಡು ಹೋಗಬಾರ್ದು ಎನ್ನುವಂಥದ್ದು ಒಟ್ಟಾರೆ ನಮ್ಮ ಚರ್ಚೆಯ ಸಾರಾಂಶ ಆಗಿತ್ತು. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.